ಉದ್ಯಾನವನಗಳ ನಿರ್ವಹಣೆ ಮಾಡದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಉಮೇಶ್ ಮುದ್ನಾಳ್ ಆಗ್ರಹ. ಜಿಲ್ಲಾಧಿಕಾರಿಗಳು ಗಾರ್ಡನ್ಗಳಿಗೆ ದಿಢೀರ್ ಭೇಟಿ ನೀಡಲಿ. ಉದ್ಯಾನವನ ಹಾಳಾದರೂ ಕೇಳೋರು ಯಾರೂ ಇಲ್ಲ. ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳ ವಿರುದ್ಧ ಉಮೇಶ್ ಕೆ ಮುದ್ನಾಳ್ ಆಕ್ರೋಶ. ಯಾದಗಿರಿ ನಗರದ ಹೊಸಳ್ಳಿ ಕ್ರಾಸ್ ಹಾಗೂ ಗಾಂಧಿ ನಗರದ ಉದ್ಯಾನವನಗಳನ್ನು ಈ ಹಿಂದೆ ನಗರ ಸೌಂದರ್ಯೀಕರಣ ಮತ್ತು ಸಾರ್ವಜನಿಕರ ವಾಯು ವಿಹಾರಕ್ಕೆ ಮತ್ತು ಮಕ್ಕಳ ಆಟೋಪಕರಣಗಳನ್ನು ಅಳವಡಿಸಲು ಸುಮಾರು 60 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚು ಮಾಡಿ ಉದ್ಯಾನವನಗಳನ್ನು ನಿರ್ಮಿಸಲಾಗಿತ್ತು. ಆದರೆ ನಿರ್ವಹಣೆ ಮಾಡದಿರುವ ಕಾರಣ ಉದ್ಯಾನವನ ಪಾಳು ಬಿದ್ದು ಪುಂಡ ಪೋಖರ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದರು. ಯಾದಗಿರಿ ಜಿಲ್ಲಾ ಕೇಂದ್ರ ಆಗಿ ಸುಮಾರು 15 ವರ್ಷ ಗತಿಸಿತು. ಇಲ್ಲಿ ಏನಾದ್ರು ಲೇಔಟ್ ಆಗ್ಯಾವ, ಎಲ್ಲದರ ಗಾರ್ಡನ್ ಅಂತ ಬಿಟ್ಟರೆ ಅಷ್ಟೇ ನಾಮಕವಾಸ್ತೆ. ಅವು ಹಂದಿಗಳ ಉಪ್ಪೋಟಳ ತಾಣ ಆಗಿದ್ದು ಮತ್ತು ಅನೈತಿಕ ಚಟುವಟಿಕೆ ತಾಣ ಆಗ್ಯಾವ ಅಂದ್ರೆ ತಪ್ಪಾಗೋದಿಲ್ಲ. ಗಿಡಗಂಟಿಗಳು ಬೆಳೆದು ಹಾಳಾಗ್ಯಾವ. ಉದಾಹರಣೆ, ಇವತ್ತು ಜಿಲ್ಲೆಯ ಕೇಂದ್ರದಲ್ಲಿ ಸಾಕಷ್ಟು ಉದ್ಯಾನಗಳನ್ನು ಅಭಿವೃದ್ಧಿಯಾಗಿ ಸಾಕಷ್ಟು ಜನಗಳಿಗೆ ಅನುಕೂಲ ಆಗ್ಬೇಕಿಲ್ಲಿ. ಜನರಿಗೆ ಆಗ್ಬೇಕು, ರಜೆ ದಿವಸ ಮಕ್ಕಳಿಗೆ ಕೂಡ ಆಟೋಪಕರಣಗಳನ್ನು ಇರ್ಬೇಕಿಲ್ಲಿ. ಆದ್ರೆ ಇಲ್ಲಿ ಉದಾಹರಣೆಗೆ ಏನದ, ಲೂಬಿನ್ ಗಾರ್ಡನ್ ಅಂದ್ಬಿಟ್ರೆ ಮುಳಿದಿವಲ್ಲ, ಅದ್ರಾಗ ಕೂಡ ಮಳೆ ಬಂದ್ರೆ ನೀರು ನಿಂತಿರ್ತಾವ. ಇಲ್ಲಿ ಹೊಸಳ್ಳಿ ಕ್ರಾಸಲ್ಲಿ ಇರ್ತಕ್ಕಂಥ ಒಂದು ಉದ್ಯಾನವನ ನೋಡ್ರಿ, ಬೃಹತ್ ಈ ಯಾದಗಿರಿ ನಗರದ ದೊಡ್ಡದಂದ್ರೆ ಈ ಭಾಗದ ದೊಡ್ಡದು ಉದ್ಯಾನವನ ತಪ್ಪಾಗಲ್ಲ. ಸಾಕಷ್ಟು ಇದರಲ್ಲಿ ತಪ್ಪಲ ಗಿಡ ಗಂಟೆಗಳು ಬೆಳೆದ ಹಾಳಾಗಲಾಗ್ತಾವ. ಕುಂದಿರ್ತಕ್ಕಂಥ ಆಸನಗಳು ಎಲ್ಲ ಓಡಾಕ್ಯಾರ. ಇದ್ರಾಗೆಲ್ಲ ಸಂಜೆ ಆದ ತಕ್ಷಣ ಹುಡುಗರು ಕುಂತ್ಕೇಸಿ ಏನಾದ್ರು ಮದ್ಯಪಾನ ಸೇವನ ಅನೈತಿಕ ಚಟುವಟಿಕೆ ತಾಣ ಆಗಿರ್ತಕ್ಕಂಥದ್ದು ಮೇಲ್ನೋಟ ಕಂಡು ಬರ್ತದೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಗಳನ್ನ ಎಲ್ಲ ಮುರಿದು ಹೋಗ್ಯಾವ. ಇದಕ್ಕೆ ಸುಮಾರು 40 ಲಕ್ಷಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡ್ಯಾರ. ಆದ್ರೂ ಕೂಡ ಇದು ಸಾರ್ವಜನಿಕ ಕಟ್ಟಿರತಕ್ಕಂಥ ತೆರಿಗೆ ಸಂಪೂರ್ಣ ಹಾಳಾಗದ ತಕ್ಷಣ ಜಿಲ್ಲಾ ಪಂಚಾಯತಿ, ಜಿಲ್ಲಾಧಿಕಾರಿಗಳು ಮತ್ತು ಪೌರಾಯುಕ್ತರು ಸ್ಥಳಕ್ಕೆ ಬಂದ್ ಕೇಸಿ ಎಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವೆಲ್ಲ ಆಸನಗಳ ವ್ಯವಸ್ಥೆ ಮಾಡಬೇಕು, ಒಳಗಡೆ ಲೈಟ್ನ ವ್ಯವಸ್ಥೆ ಮಾಡಬೇಕು, ಮಕ್ಕಳಿಗೆ ಆಟೋಪಕರಣಗಳನ್ನು ರೆಡಿ ಮಾಡಿ ಕೊಡಬೇಕು. ಇಲ್ಲದಿದ್ರೆ ನಗರಸಭೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆ ನೀಡ್ತಿದ್ದೀನಿ. ನಾನು ನಜರತ್ ಕಾಲನಿ ನಿವಾಸಿ ರೀ. ಇಲ್ಲಿ ಮೊದಲು ನಾವು ನೋಡಿದಾಗ ಇಲ್ಲಿ ಗಾರ್ಡನ್ ಇಷ್ಟು ಚೆನ್ನಾಗಿತ್ತು. ಹುಲ್ಲು ಇವೆಲ್ಲ ಐಟಮ್ಸ್ಗಳು, ಸ್ಪೋರ್ಟ್ಸ್ದು ಎಲ್ಲ ಇದು ಮಾಡಿದರು. ನಾವು ಹಿರಿಯ ನಾಗರಿಕರೆಲ್ಲ ವಾಕಿಂಗ್ ಮಾಡ್ತಿದ್ವಿ. ಇಲ್ಲಿ ಭಾಳ ಚೆನ್ನಾಗಿತ್ತು. ಇತ್ತೀಚೆಗೆ ರಾತ್ರಿ ಒಳಗೆ ಇಲ್ಲಿ ಅನೈತಿಕ ನಡೆದು ಬಿಟ್ಟಾಗ ಕುಡುಕರು ಅದು ಇದು ಹಾವಳಿ ಆಗಿದೆ ಜಾಸ್ತಿ. ಅದಕ್ಕೆ ಇದು ನಗರಸಭೆ ನೋಡ್ಕೊಂಡಿದ್ದೀವಿ, ಸ್ವಚ್ಛ ಮಾಡಿದರೆ ಭಾಳ ಒಳ್ಳೇದಾಗ್ತದೆ. ನಾವು ಇಲ್ಲರೂ ಅಲ್ಲಿ ಅಡಪುರ ಲೇಔಟ್ಗೆ ಹೋಗ್ತೀವಿ. ನಾವು ಅಲ್ಲಿ 2 ಕಿಲೋಮೀಟ್ರ್ ದೂರ ವಾಕಿಂಗ್ ಹೋಗ್ತೀವಿ ರೀ. ಇದು ತೊಂದರೆ ಆಗಿದೆ. ಇಲ್ಲಿ ಕೂಡ್ಲಿಕ್ಕೆ ಏನೂ ಇಲ್ಲ ರೀ. ನಾವು ವಾಕಿಂಗ್ ಮಾಡಿದಾಗ ಆಯಾಸ ಆದಾಗ ಕೂಡ್ತಿದ್ವಿ, ಅವು ಕೂಡ ಇಲ್ಲ. ಹಿಂಗಾಗ್ಯದ. ಇದ್ರ ಬಗ್ಗೆ ಸ್ವಲ್ಪ ದಿಗ ಆಯ್ಸಿದ್ರೆ ಅಂದ್ರೆ ಭಾಳ ಒಳ್ಳೇದಾಗ್ತದೆ. ಸುಖದೇವ್.